ಆರ್ಮೇಲೆ ಒಂದು ಹೋಟ್ಲಿಗೆ ಹೋಗಿ ಒಳ್ಳೆ ಮೀನು ಊಟ ಮಾಡ್ಕೊಂಡೇಳಿ ಹೇಳಿ ನಾವು ಥಿಂಕ್ ಮಾಡ್ತಾ ಇದ್ದಿತ್ತು. ಅಷ್ಟೊತ್ತಿಗೆ ನನ್ನ ತಲೆಗೆ ಬಂದದೆ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡೋದು ಈ ಹೋಟೆಲ್ ಮತ್ಸ್ಯ ಅಂದೇಳಿ ಹೇಳಿ. ಈ ಹೋಟ್ಲಲ್ಲೇ ಒಂದು ಬಾಳೆಯಲ್ಲಿ ಫಿಶ್ ಊಟ ಕೊಡ್ತಾರೆ, ಅದಂತೂ ಟೇಸ್ಟ್ ಹೇಳುದೇ ಬೇಡ. ಅದು ಕೂಡಲೇ ಒಂದು ಲೋಟ ಜೀರಿಗೆ ನೀರು ತಂದು ಕೊಟ್ಟರು. ಒಳ್ಳೆ ಯುದ್ಧಕ್ಕೆ ರೆಡಿ ಆದಂಗೆ ಹೊಟ್ಟೆ ಪೂಜೆಗೂ ರೆಡಿ ಆಯ್ತು. ಬಾಳೆಹಳ್ಳಿ ತಂದಿಟ್ರೆ ಅದ್ರ ಮೇಲೆ ಒಂದು ಸ್ವಲ್ಪ ಉಪ್ಪಿನಕಾಯಿ ಪಲ್ಯ ಹಾಗೆ ಅದರೊಟ್ಟಿಗೆ ಚಟ್ನಿ ಪುಡಿ ತಂದು ಹಾಕ್ರೆ. ಈ ಡ್ರೈ ಚಟ್ನಿ ಪುಡಿ ಅಂತೂ ಸಿಕ್ಕಾಪಟ್ಟೆ ಟೇಸ್ಟ್ ಇರುತ್ತೆ. ಅದರೊಟ್ಟಿಗೆ ಒಂದು ರವಾ ಫ್ರೈ, ಅದು ಬೈಗಿ. ಇನ್ನು ಇಲ್ಲಿ ಇವ್ರು ಅನ್ನ ಅನ್ಲಿಮಿಟೆಡ್ ಆಗಿ ಹಾಕಿದ್ರೆ ಅದರೊಟ್ಟಿಗೆ ಇನ್ನು ತುಂಬ ಸೈಡ್ ಡಿಶ್ ಎಲ್ಲ ಆರ್ಡ್ರ್ ಮಾಡ್ಕೊಂಡಿತ್ತು. ಸಾರು ಕೂಡ ಸಿಕ್ಕಾಪಟ್ಟೆ ಟೇಸ್ಟ್ ಆಗಿತ್ತು. ಎಂತೆಲ್ಲ ಆರ್ಡ್ರ್ ಮಾಡ್ಕೊಂಡಿತ್ತು ಅನ್ನಲ್ಲಿ ಹೇಳ್ತೆ ಬನ್ನಿ. ಅದು ಕೂಡಲೇ ನಾವು ಫಿಶ್ಗೆ ಗೀ ರೋಸ್ಟ್ ತಗೊಂತ, ಅದಂತೂ ಇಲ್ಲಿನ ತುಂಬ ಫೇಮಸ್ ಅನ್ನಲ್ಲಿ ಹೇಳಿ ನಾನು ಕೇಳಿದೆ. ಟೇಸ್ಟ್ ಕೂಡ ಅಲ್ಟಿಮೇಟ್ ಆಯ್ತದೆ. ನೀವೇನಾದ್ರು ಇಲ್ಲಿಗೆ ಹೋದರೆ ಖಂಡಿತ ಟ್ರೈ ಮಾಡ್ಕೊ. ಅದರೊಟ್ಟಿಗೆ ನಾವು ಅಂಜಲ್ ಮೀನಿದ್ದು ಮಸಾಲ ಫ್ರೈ ತಗೊಂತ, ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ಲೇ ಇದ್ದಿತ್ತು. ಚಿಕನ್ ಉರ್ವಲ್ ತಿಂತ, ಅದಂತೂ ನೆಕ್ಸ್ಟ್ ಲೆವೆಲಲ್ಲೇ ಇದ್ದಿತ್ತು. ಚಿಕನ್ ಪರ್ಫೆಕ್ಟ್ ಆಗಿ ರೋಸ್ಟ್ ಆಗಿದ್ದಿತ್ತು ಆ್ಯಂಡ್ ತುಂಬ ಕ್ರಿಸ್ಪಿ ಆಗಿ ಕೂಡ ಇದ್ದಿತ್ತು. ನಾನಂತೂ ಇದ್ರದ್ದು ಫುಲ್ ಫ್ಯಾನ್ ಆಗಿಬಿಟ್ಟೆ. ಇದಾದರೂ ಅಷ್ಟೇ ಅಲ್ಲ, ಬಟ್ ನೆಕ್ಸ್ಟ್ ಪಪ್ಪ ಐಟಮ್ ಅಂತೂ ನನ್ನ ಪರ್ಸ್ನಲ್ ಫೇವ್ರೇಟ್. ಪ್ರಾನ್ಸನ್ನ ಈ ಥರ ವೈಟ್ ಸಾಸ್ ಜೊತೆ ಡಿಪ್ ಮಾಡ್ಕೊಂಡು ತಿಂತ ಇದ್ರೆ ಆಹಾ, ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಇದ್ರನ್ನಂತೂ ನೀವು ಮಸ್ಟ್ ಆರ್ಡರ್ ಮಾಡ್ಕೆ. ಇನ್ನು ಊಟದ ವಿಷಯ ಬಂದ್ರಂತೂ ಸಾರು ಮತ್ತು ಆ ಎಟ್ಟಿ ಚಟ್ನಿ ಒಟ್ಟಿಗೆ ಆ ಕೊಚ್ಚಿಗೆ ಅನ್ನ ಊಟ ಮಾಡ್ತಾ ಇದ್ರೆ ಆಹಾ, ಕೇಂಬುದೇ ಬೇಡ. ಪರ್ಫೆಕ್ಟ್ ಅಥೆಂಟಿಕ್ ಸೀ ಫುಡ್ ಅಂತಾನೆ ಹೇಳಕ್ ಎಲ್ಲ ತಿಂದ್ರೆ ನಮ್ಮ ಹೊಟ್ಟೆ ಎಲ್ಲಿ ಸಾಕತ್ ಹೇಳಿ. ಲಾಸ್ಟ್ ಎಂಡಿಂಗಿಗೆ ಅಂದಲ್ಲಿ ಹೇಳಿ ಮಜ್ಜಿಗೆ ಮತ್ತು ತಂಪಿನ ಬೀಜ ತಕ್ಕಂತ, ಅದು ಕೂಡ ತುಂಬ ಒಳ್ಳೆ ಇದ್ದಿತ್ತು. ಇವ್ರ ಲೊಕೇಶನ್ ಬಂದ್ಬಿಟ್ಟು ಉರ್ವ ಗ್ರೌಂಡ್ ಇದು ಡೆಪಾಸಿಟ್ ಇರುತ್ತೆ. ಒಂದ್ಸರಿ ವಿಸಿಟ್ ಮಾಡ್ರೆ ಪಕ್ಕ ಥ್ಯಾಂಕ್ಸ್ ಹೇಳ್ತೀರಿ. ಇಂಥದ್ದು ಇಂಟ್ರೆಸ್ಟಿಂಗ್ ವಿಷಯಗೋಸ್ಕರ ನನ್ನ ಚಾನಲ್ನ ಫಾಲೋ ಮಾಡಿ, ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.